ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 44. ನಾವು ಕಳೆದ ಅಧ್ಯಾಯದಲ್ಲಿ ವಾಸವಿ ಕನ್ಯಕೆ ಇತರೆ ವೈಶ್ಯರ ಜೊತೆಯಲ್ಲಿ ಯಾವ ರೀತಿಯ ನಿರ್ಧಾರ ತಗೊತಾರೆ ಅಗ್ನಿಕುಂಡಕ್ಕೆ ಹಾರಲಿಕ್ಕೆ ಅಂತ ನೋಡಿದ್ವಿ. ಅದರ ಜೊತೆಯಲ್ಲಿ ಎಲ್ಲರೂ ದೃಢ ಮನಸ್ಸಿನಿಂದ ದೃಢ ಚಿತ್ತದಿಂದ ಕೊನೆಗೂ ಅವರು ನಿರ್ಮಿಸಿದ್ದ ಅಗ್ನಿಕುಂಡಕ್ಕೆ ಪ್ರವೇಶ ಮಾಡೇ ಬಿಡ್ತಾರೆ ಅಲ್ವಾ. ಆಗ ಮಾಡಿದಾಗ ಅಗ್ನಿದೇವನೇ ಭಯಪಟ್ಟು ಏನಿದು ಅಘೋರ ನಡೀತಾ ಇದೆ ಅಂತ ಅಂದ್ಕೊಂಡು ತಾನು ಶಾಂತ ಆಗೋಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ವಾ. ಆಗ ವಾಸವಿ ದೇವಿ ತಮಗೆ ನಡೆದಿರುವ ಹಿಂದಿನ ಚರಿತ್ರೆಯನ್ನೆಲ್ಲ ಹೇಳಿ ಅಗ್ನಿದೇವನ ಹತ್ತಿರ ಪ್ರಾರ್ಥನೆ ಮಾಡ್ತಾಳೆ. ದಯವಿಟ್ಟು ಕೃಪೆ ತೋರಿಸು ನಮ್ಮ ಮೇಲೆ, ನಾವೆಲ್ಲರೂ ಅಗ್ನಿಕುಂಡಕ್ಕೆ ಹಾರಿ ನಮ್ಮ ಆತ್ಮಾರ್ಪಣೆ ಆಗಲೇಬೇಕಾಗಿದೆ, ಇದು ವೈಶ್ಯ ಕುಲದವರಿಗೆ ತುಂಬ ಒಳಿತಾದ ವಿಷಯ ಅಂತ ಹೇಳಿ ತುಂಬ ಪ್ರಾರ್ಥನೆ ಮಾಡಿದಾಗ ಆಗ ಅಗ್ನಿದೇವ ಕರುಣಿಸ್ತಾನೆ. ಇದೆಲ್ಲ ಆದಮೇಲೆ ವೈಶ್ಯರ ಪ್ರೀತಿ ಆಶ್ಚರ್ಯದಿಂದ ಭಾಸ್ಕರಾಚಾರ್ಯಗೆ ಪ್ರದಕ್ಷಿಣೆ ಮಾಡ್ತಾರೆ, ಮತ್ತೆ ತಯಾರಿ ನಡೆಸಿ ಕೊನೆಗೂ ಅಗ್ನಿಕುಂಡಕ್ಕೆ ಹಾರೇ ಬಿಡ್ತಾರೆ ಅಲ್ವಾ. ಈ ಅಧ್ಯಾಯದಲ್ಲಿ ಲೇಖಕರು ಏನರ ಬಗ್ಗೆ ಹೇಳಿದ್ದಾರೆ ಅಂದರೆ, ವಿವಾಹಕ್ಕೆಂದು ವಿಷ್ಣುವರ್ಧನನು ತನ್ನ ಮಗನಾದ ರಾಜರಾಜ ನರೇಂದ್ರನನ್ನು ಸಕಲ ಸೈನ್ಯಗಳೊಂದಿಗೆ ಪೆನುಗೊಂಡೆಗೆ ಕಳಿಸುವುದು. ಆಗ ವೈಶ್ಯಪಾಲಕರು ಭಾಸ್ಕರಾಚಾರ್ಯರು ಉಪದೇಶಿಸಿದಂತೆ ದುಃಖವನ್ನು ಮರೆತು ಗೋದಾವರಿ ಪುಣ್ಯತೀರದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ವೇದಾಂಗ ಪಾರಂಗತರಾದ ಬ್ರಾಹ್ಮಣರನ್ನು ಕರೆಸಿ ತಮ್ಮ ಪಿತೃಗಳಿಗೆ ಪರಲೋಕ ಕ್ರಿಯೆಗಳನ್ನು ಶಾಸ್ತ್ರ ಪ್ರಕಾರವಾಗಿ ಮಾಡಿ ಉತ್ತಮವಾದ ಹಿಂಡುವ ದನಗಳನ್ನು ಅಲಂಕರಿಸಿ ದಾನ ಮಾಡಿದರು. ವಿಧವಾದ ಶಾಲುಗಳನ್ನು ದಾನ ಮಾಡಿ ಕೃತ್ಯರಾದ ಆ ವೈಶ್ಯರು ಸುಖವಾಗಿದ್ದರು. ವೈಶ್ಯರು ಹೆಂಡಿರು ಮಕ್ಕಳೊಂದಿಗೆ ಅಗ್ನಿಪ್ರವೇಶ ಹೇಗೆ ಮಾಡಿದರೋ ಹಾಗೆಯೇ ವಿಷ್ಣುವರ್ಧನನಿಗೆ ಅನಂತ ಅಪಕೀರ್ತಿ ಒದಗಿತು. ದೇಶಗಳಲ್ಲಿ ಪಟ್ಟಣಗಳಲ್ಲಿ ಮೂಲೆ ಮೂಲೆಯ ಹಳ್ಳಿಗಳಲ್ಲಿ ಎಲ್ಲ ಜಾತಿಯ ಜನರು ಮಾತಿಗೆ ರಾಜನನ್ನು ನಿಂದಿಸಿ ವಂಶಧರ್ಮ ರಕ್ಷಣೆಗಾಗಿ ದೇಹತ್ಯಾಗ ಮಾಡಿದ ವೈಶ್ಯರನ್ನು ಸ್ತುತಿಸಿದರು. ವೈಶ್ಯರು ಅಗ್ನಿಪ್ರವೇಶ ಮಾಡಿದ ವೃತ್ತಾಂತವನ್ನು ರಾಜಭಟರು ಕೇಳಿ ಅರುಣೋದಯ ಕಾಲದಲ್ಲಿ ನಡೆದ ಮಹತ್ತರವಾದ ಸಾಹಸ ಕಾರ್ಯವನ್ನು ನೆನೆದು ಭಯಕಂಪಿತರಾಗಿ ತಮ್ಮನ್ನು ತಾವು ದೂಷಿಸಿಕೊಂಡು ಪರಿತಪಿಸುತ್ತಾ ಮದ್ಯಪಾನದಿಂದ ಮೂಢರಾಗಿ ನಿದ್ದೆಗೆ ವಶರಾದ ಸ್ವಾಮಿ ದ್ರೋಹಿಗಳಾದ ನಮ್ಮ ಗತಿ ಏನು ಎಂದು ಚಿಂತಿಸುತ್ತಾ ರಾಜನಿಗೆ ವೃತ್ತಾಂತವನ್ನು ತಿಳಿಸುವುದಕ್ಕಾಗಿ ಮೆಲ್ಲಗೆ ಬಂದರು. ಆ ವೃತ್ತಾಂತವನ್ನು ಕೇಳಿದ ತಕ್ಷಣವೇ ತಮ್ಮ ರಾಜನು ತಲೆಯೊಡೆದು ಸಾಯುವನೆಂದು ಅವರಿಗೆ ಗೊತ್ತಿಲ್ಲ. ವಿಷ್ಣುವರ್ಧನ ರಾಜನು ಸಂತೋಷದಿಂದ ಸಭೆಯಲ್ಲಿ ಮಂತ್ರಿಗಳೊಂದಿಗೂ ಸ್ನೇಹಿತರೊಂದಿಗೂ ವಿದ್ವಾಂಸರೊಂದಿಗೂ ಗಾಯಕ ಜ್ಯೋತಿಷಿಗಳೊಂದಿಗೂ ಸಾಮಂತ ರಾಜರೊಂದಿಗೂ ಸ್ವಲ್ಪ ಹೊತ್ತು ಮಾತನಾಡಿ ಅನಂತರ, ಅಮಾತ್ಯರೇ, ನಾವು ಇಂದು ರಾತ್ರಿ 3ನೇ ಜಾವ ಕಳೆದ ನಂತರ ವಿವಾಹಕ್ಕಾಗಿ ತೆರಳುವೆವು. ವಿವಾಹವು ಅರುಣೋದಯದಲ್ಲಿಯೇ ನಡೆಯುವುದು. ಸಕಲರೂ ಪಯಣಿಸಬೇಕೆಂದು ತಿಳಿಸಿರಿ. ಯುವರಾಜನಾದ ರಾಜರಾಜ ನರೇಂದ್ರನು ಸಕಲ ರಥ ಗಜ ತುರಗ ಪದಾತಿ ಎಂಬ ಚತುರಂಗ ಬಲ ಸೈನ್ಯದೊಂದಿಗೆ ಮುಂದೆಯೇ ನಡೆಯಲಿ. ರಾಜ ನರೇಂದ್ರನು ಸಕಲ ಸನ್ನಾಹದಿಂದ ಈಗಲೇ ಹೊರಡಲಿ. ಮುಂದೆಯೇ ಹೋಗಿ ವಿವಾಹಕ್ಕಾಗಿ ವೈಶ್ಯರಿಗೆ ಅವಸರ ಮಾಡಲಿ. ವಿದ್ವಾಂಸರು, ಕವಿಗಳು, ಗಾಯಕರು, ಸ್ತುತಿಪಾಠಕರು, ವಿಕಟ ಕವಿಗಳು, ನರ್ತನಗಾರರು, ವೇಶ್ಯರು, ವಂದಿಮಾಗದರು ಮುಂದೆಯೇ ಹೋಗಲಿ. ಅವರೆಲ್ಲರೂ ಪಟ್ಟಣದ ಹೊರಗೆ ಬಿಡದಿ ಮಾಡಲಿ. ಈ ಪಟ್ಟಣದಲ್ಲಿ ಗಸ್ತು ತಿರುಗುವವರೆಗೂ ರಾತ್ರಿ ಕಳೆದ ನಂತರ ಪ್ರಾತಃ ಕಾಲದಲ್ಲಿ ಪಟ್ಟಣದ ಹೊರಗಿರುವವರೊಂದಿಗೆ ಸೇರಿ ಪೆನುಗೊಂಡೆಗೆ ಹೊರಡಲಿ. ಶತ್ರುಮರ್ದನನೆಂಬ ನನ್ನ ಪಟ್ಟದಾನೆಯನ್ನು ಕೂಡಲೇ ಅಲಂಕರಿಸಿರಿ. ಹೀಗೆ ನುಡಿದ ರಾಜನ ಮಾತುಗಳನ್ನು ಕೇಳಿ ಭೃತ್ಯರು ಸಮಸ್ತ ಕಾರ್ಯಗಳನ್ನು ಯಥಾವಿಧಿಯಾಗಿ ನಿರ್ವಹಿಸಿದರು. ಯುವರಾಜನಾದ ನರೇಂದ್ರ ಭೂಪತಿಯು ತಂದೆಯ ಆಜ್ಞೆಯನ್ನು ಶಿರಸ್ಸಿನಲ್ಲಿ ಧರಿಸಿ ಸ್ನೇಹಿತರೊಂದಿಗೆ ಚತುರಂಗ ಬಲದೊಡನೆ ಮುಂದಾಗಿ ಹೊರಟನು. ಮಗಳನ್ನು ಕಳಿಸಿದ ವಿಷ್ಣುವರ್ಧನನು ಮನ್ಮಥ ಬಾಣ ಕಲಂಕಿತ ಚಿತ್ತನಾಗಿ ಮೃತ್ಯುವಿನಿಂದ ಪ್ರೇರಿತನಾಗಿ ಸುಂದರ ಕಾಂತೆಯರಿಂದೊಡಗೂಡಿದ ಅಂತಃಪುರವನ್ನು ಪ್ರವೇಶಿಸಿದನು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.